ವಿಮಾನ ನಿಲ್ದಾಣದ್ದು ನಮ್ಗೆ ಗೊತ್ತಿದೆ. ಇವತ್ತು ಅದು ನಮ್ಮ ವಯೋಲೇಷನ್ ಕ್ಲಾಸ್ ನಲ್ಲಿ, ಎನ್ವಿರಾನ್ಮೆಂಟಲ್ ವಯೋಲೇಷನ್ ಕ್ಲಾಸ್ ನಲ್ಲಿ ನಾವು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ತಗೊಳ್ಳಾರ್ದೆ ಕೆಲಸ ಪ್ರಾರಂಭ ಮಾಡಿ ಅರ್ಧ ದಾರಿ ತಲುಪಿಸಿದ್ವಿ. ಕೆಲವೊಂದ್ ಕಡೆ ಮಾಡಿದಾಗ್ಲೂ ಕೂಡ ಹಿಂದೆ ಪದ್ಧತಿಯಲ್ಲಿ ಆ ಪರ್ಮಿಷನ್ಸ್ ಸಿಕ್ಕಿತ್ತು. ನಾವು ಹೋಗಿ ಎಲ್ಲ ಸಿಕ್ಕೊಂಡು ಒಬ್ರು PIL ಫೈಲ್ ಮಾಡಿ ಇವತ್ತು ಆ ದೇಶದಲ್ಲಿರುವಂತ ಸುಮಾರು 100ಕ್ಕೂ ಹೆಚ್ಚು 200ಕ್ಕೂ ಹೆಚ್ಚು ಜನರ ಮೇಲೆ ಒಂದು ಕೇಸನ್ನು ಹಾಕಿದ್ರು. ಸುಪ್ರೀಂ ಕೋರ್ಟ್ನಾಗ ನಮ್ ವಿರೋಧವಾಗಾಯ್ತು. ಸುಪ್ರೀಂ ಕೋರ್ಟ್ ನಿರ್ಣಯ, ಪ್ರಥಮ ನಿರ್ಣಯ ನಮ್ ವಿರೋಧವಾಗಾಯ್ತು. ನಾವು ಬಹಳಷ್ಟು ಆತಂಕಗೊಂಡಿದ್ವಿ, ಎಲ್ಲಿದು ಒಂದು ಮತ್ತೆ ನೆನಗುದ್ದಿಗೆ ಬೀಳ್ತದಪ್ಪ ಅಂತ ತಿಳ್ಕೊಂಡು ನಾವು ಆತಂಕಗೊಂಡು ಒಂದು ದಿವಸ ಬಹಳಷ್ಟು ಪ್ರಯತ್ನ ಮಾಡಿದ್ರು. ನಮ್ಮ ಮೇಲೆ ನಮ್ಮ ವಿರುದ್ಧ ಜಜ್ಮೆಂಟ್ ಬಂತು. ಮತ್ತೆ ನಾನು ಕಪಿಲ್ ಸಿಬ್ಬಲ್ ಅವ್ರಿಗೆ ಇದು ಮಾಡಿಸಿ, ನಮ್ಮ ನಿಶಾಂತ್ ಪಾಟೀಲ್ ಅಡ್ವೊಕೇಟ್ ಅಂಡ್ ರೆಕಾರ್ಡ್ ಅವ್ರಿಗೆ ಹೇಳಿ ಕಪಿಲ್ ಸಿಬ್ಬಲ್ ಇದು ಮಾಡಿಸಿ ಕೆಲವೊಂದು ಪಾಯಿಂಟ್ಸ್ ನಾನೇ ಕೊಟ್ವಿ. ತಪ್ಪು ಎನ್ವಿರಾನ್ಮೆಂಟ್ ಇದರಲ್ಲಿ ನಮ್ಮ ಯಾರ್ದಾರೆ ತಪ್ಪಾಗಿರ್ಬೋದು ಇಲಾಖೆಯಿಂದ. ಆದ್ರೆ ವಿಜಯಪುರ ಜಿಲ್ಲೆ ಜನತೆ ಏನು ಆ, ಪ್ರಯಾಣಿಕರು ಅವ್ರಿಗೆ ಈ ಅವಕಾಶ ಸಿಗೋದಿಲ್ಲ. ಆಮೇಲೆ ಜಿಲ್ಲೆಯ ಅಭಿವೃದ್ಧಿಗೆ ಕುಂಠಿತಗೊಳ್ತದೆ, ಪ್ರವಾಸೋದ್ಯಮಿಗೆ ಹಿನ್ನಡೆ ಆಗ್ತದೆ, ಕನೆಕ್ಟಿವಿಟಿಗೆ ಎಲ್ಲ ರೀತಿಯ ಪಾಯಿಂಟ್ಸ್ ನಾನೇ ಸ್ವತಃ ನಾನು ಕೂಡ ಕೆಲವೊಂದರ ಕೊಟ್ಟು ಅವರು ತಮ್ಮೆಲ್ಲ ಇದನ್ನ ಮಾಡಿ ಆರ್ಗ್ಯುಮೆಂಟ್ ಮಾಡಿ ಈಗ ಕೇಂದ್ರ ಸರ್ಕಾರಕ್ಕೆ ಅವರು ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ SOP ಏನ್ ಮಾಡಕ್ಕೆ. ಆಮೇಲೆ ಎರಡನೇದಾಗಿ ಇದನ್ನ ಡಿವಿಷನ್ ಇದು ಬೆಂಚ್ಗೆ, ಲಾರ್ಜರ್ ಬೆಂಚ್ಗೂ ಕೂಡ ರೆಫರ್ ಮಾಡಿದ್ದಾರೆ. ಹಿಂಗಾಗಿ ಬಹುಶಃ ನಾವು ಗಂಡಾಂತರದಿಂದ ಪಾರಾಗಿದ್ದೀವಿ. ಏನು ನನಗುತ್ತಿಗೆ ಬಿಡುವಂತ ಒಂದು ಸಂದರ್ಭ ಇತ್ತು, ಆ ಗಂಡಾಂತರದ ಪಾರಾಗಿದ್ದೀವಿ. ಇನ್ನು ನಾವು ಮೊನ್ನೆ ಮುಖ್ಯಮಂತ್ರಿಗಳಿಂದ ಅವರೇ ಒಂದು ಡ್ರಾಫ್ಟ್ ಮಾಡಿ ಒಂದು ಲೆಟರ್ ಕಳಿಸಿದ್ರು. ಆ ಡ್ರಾಫ್ಟ್ ಮಾಡಿದ ಲೆಟರ್ ಪ್ರಕಾರ ನಾವು ಅದನ್ನ ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾವು ವಿಮಾನಯಾನ ಸಚಿವರಿಗೆ ಒಂದು ದಿವಸ ನಾವು ಪತ್ರವನ್ನ ಮತ್ತು ಬರೆದಿದ್ದೀವಿ. ಮತ್ತು ಸಂಬಂಧಿಸಿದ ಹಸಿರು ಫಾರೆಸ್ಟ್ ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಕೂಡ ಪತ್ರ ಬರೆದಿದ್ದೀವಿ, ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಬಹುಶಃ ಒಂದು 5-6 ತಿಂಗಳಲ್ಲಿ ಒಂದು ದಿವಸ ನಮಗೆ ಆ ಒಂದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಬಂದ್ಬಿಟ್ರೆ ಮುಂದೆ ಒಂದು 6 ತಿಂಗಳಲ್ಲಿ ಇವತ್ತೊಂದು ದಿವಸ ನಾವು ಏರ್ಪೋರ್ಟ್ ಅನ್ನ ಪ್ರಾರಂಭ ಮಾಡಬೇಕು. ಅದಿಷ್ಟೇ ಬಹಳ ಆತಂಕದಲ್ಲಿದ್ದಂತ ಒಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ನೆಮ್ಮದಿ ಇವತ್ತು ನಮ್ಗೆ ದೊರಕಿದೆ. ಇಲ್ಲಿಕಂದ್ರೆ ಮತ್ತೆ ಅದೊಂದು ಹಾಗೆ ಉಳ್ಕೊಂಡ್ಬಿಟ್ಟಿದ್ರೆ ನೆನಗುದಿಗೆ ಬಿದ್ದು ಇದು ಆದ್ರೆ ಬಹಳ ಅನಾಹುತ ಆಗ್ತಿತ್ತು. ಅದ್ರ ಜೊತೆಗೆ ಮತ್ತೆ ನಾವು 370 ಕೋಟಿ ರೂಪಾಯಿ ಕೊಟ್ಟು ಅದನ್ನು ಅಡಿಷನಲ್ ಆಗಿ ಕೊಟ್ಟು ಈಗ ನೈಟ್ ಲ್ಯಾಂಡಿಂಗು ಮತ್ತು ಮೊದಲು ಕೇವಲ ATR ಅಷ್ಟೇ ಇತ್ತು, ಅಲ್ಲಿ ATR ಅಷ್ಟೇ ಇತ್ತು. ನೈಟ್ ಲ್ಯಾಂಡಿಂಗು ಮತ್ತು ನಮಗೆ ಏರ್ ಬಸ್ಸು ಬೋಯಿಂಗು ಎಲ್ಲ ಮಾಡಕ್ಕೆ, ವುಮೆನ್ ಸ್ಟ್ರೆಚ್ ಮಾಡ್ಕೊಳ್ಳಕ್ಕೆ, ಅದ್ರ ಜಾಗನೂ ಕ್ವಶನ್ ಮಾಡ್ಕೊಳ್ಳಕ್ಕೆ, ಮತ್ತು ಅದಕ್ಕೆ ಕನೆಕ್ಟಿವಿಟಿನೂ ಕೂಡ ಇರಲಿಲ್ಲ. ಒಂದು ಕನೆಕ್ಟಿವಿಟಿಯನ್ನು ಮಾಡ್ಕೊಳ್ಳೋದು ಅಲ್ಲದೆ ಇನ್ನೂ ಕೆಲವೊಂದುಗಳು ಆ ಹಿಂದೆ ಏನು ಆ ಏರ್ಪೋರ್ಟ್ ಮಾಡುವಾಗ ಕೆಲವೊಂದು, ನಾನು ಈಗ ಕಾಂಟ್ರವರ್ಸಿ ಮಾಡಕ್ ಹೋಗುದಿಲ್ಲ, ಕೆಲವೊಂದು ತಪ್ಪುಗಳು ಅನೇಕಗಳಲ್ಲಿ ಒಳಗಾಗಿತ್ತು. ಅವೆಲ್ಲವೂ ಕೂಡ ಬಗೆಹರಿಸುವಂತ ಸ್ವಲ್ಪ ನಮ್ಗೆ ಅದು ಫೈನಾನ್ಷಿಯಲಿ ಲಾಸ್ನೂ ಕೂಡ ಆಗ್ತದೆ, ನಾನು ಇಲ್ಲ ಅಂತ ಹೇಳೋದಲ್ಲ. ಆದ್ರೆ ಈಗ ನಾನು ಅದನ್ನ ಇದು ಮಾಡ್ಕೊಳಕ್ ಹೋದ್ರೆ ಅದು ಮತ್ತೆ ಅದು ನನಗೂ ದಿಗ್ಬಿಡ್ತಂದು ಕಾಶಿಯಸ್ ಡಿಸಿಷನ್ ನಾವು ತಗೊಂಡಿದ್ದೀನಿ. ಅಲ್ಲಿ ಚರಂಡಿ ಎಷ್ಟು ಕಿಲೋಮೀಟರ್ ಇರಬೇಕಾಗಿತ್ತು, ಇಲ್ಲ ಸ್ವಲ್ಪ ಪ್ರೊಫೆಷನಲ್ ಆಗಿ ಆಗಿರ್ಲಿಲ್ಲ. ಯಾಕಂದ್ರೆ ಯೂಶಲಿ ನಾವು IDD ಮಾಡ್ಬೇಕು ಏರ್ಪೋರ್ಟ್ ಅನ್ನ, PWD ಇಂದ ಇಲ್ಲಿ ಪ್ರಾರಂಭ ಮಾಡೋ ಮೂಲಕ ನಾವು ಒಂದು 2-3 ಏರ್ಪೋರ್ಟ್ ನಲ್ಲಿ ಈ ತರ ಮಾಡಿದೀವಿ. ಅದೇನೇ ಇರಲಿ, ಅದನ್ನ ಆ ಕಾಂಟ್ರವರ್ಸಿಗೆ ನಾನು ಹೋಗೋದಿಲ್ಲ, ಸಕಾರಾತ್ಮಕವಾಗಿ ನಾನು ಹೋಗಿ ಇವತ್ತು ಇಲ್ಲಿ ಏರ್ ಬಸ್ಸು ಬೋಯಿಂಗು ನೈಟ್ ಲ್ಯಾಂಡಿಂಗು ಮತ್ತು ನಾವು ಎಲ್ಲಾ ರೀತಿ ಯಾವುದು ನನ್ನ ಸ್ವಾರ್ಥನೂ ಕೂಡ ಇದೆ ಇಲ್ಲ ಅನ್ನೋದಿಲ್ಲ. ಯಾಕಂದ್ರೆ ವಿಜಯಪುರ ಜಿಲ್ಲೆಗೆ ನಾವು ಅನೇಕ ಮಂದಿ ಮಾತಾಡ್ತಾ ಇದ್ರು, ನಮ್ದು ಏನು ಫೈರ್ ಫೈಟಿಂಗ್ ಮಷಿನ್ಸ್ ಇದಾವಲ್ಲ, ಆಸ್ಟ್ರೇಲಿಯಾದಿಂದ ಬಂದಿದಾವೆ. ಆಸ್ಟ್ರೇಲಿಯಾ ದೇಶದಿಂದ ಸುಮಾರು 24 ಕೋಟಿ ರೂಪಾಯಿ. ನೀವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನ್ ನೋಡ್ತೀರಿ, ಅದೇ ಫೈರ್ ಫೈಟಿಂಗ್ ಮಷಿನ್ಸ್ ಇಲ್ಲಿ ನೋಡ್ತೀರಿ. ಎಲ್ಲಾ ಇದರಲ್ಲಿ ಕೂಡ ನಾವು ಇದನ್ನ ಇವತ್ತು ಒಂದು ಮಾದರಿಯಾದಂತ ಏರ್ಪೋರ್ಟ್ ಅನ್ನ ಮಾಡುವ ಜೊತೆಗೆ ಹಿಂದೆ ಅಲ್ಲಿ ಏನೇನು ತಪ್ಪುಗಳಾಗಿದಾವೆ ಆ ತಪ್ಪುಗಳನ್ನು ಕೂಡ ಸರಿಪಡಿಸುವಂತದ್ದು, ರನ್ವೇ ಆಗಿರ್ಬೋದು ಮತ್ತೊಂದಿರ್ಬೋದು, ಅದೆಲ್ಲವನ್ನು ಸರಿಪಡಿಸುವ ಮೂಲಕ ಒಂದು ಮಾದರಿಯಾದಂತ ವಿಮಾನ ನಿಲ್ದಾಣ ಮಾಡಿ ಬಹುಶಃ 1 ವರ್ಷ ಒಳಗಡೆ ಇದನ್ನ ಕೇಸ್ಗಳನ್ನ ಮುಗಿಸಿ ನಾವು ಇದನ್ನ ಪ್ರಾರಂಭ ಮಾಡುವಂತ ಕೆಲಸನ ಮಾಡ್ತೇವೆ. ಸ್ಕಿಲ್ ಡೆವಲಪ್ಮೆಂಟ್ ಇದರದ್ದು ಸಮಿತಿ ಅಧ್ಯಕ್ಷರು, ಕೌಶಲಾಭಿವೃದ್ಧಿ ನಿಗಮದ ಅಧ್ಯಕ್ಷರು, ಈಗ ಅವರು ಒಂದು ಬೃಹತ್ ಉದ್ಯೋಗ ಮೇಳವನ್ನ ದಿವಸ ನಮ್ಮಲ್ಲಿ ಬಹಳ ದಿವಸಗಳ ಆಶೆ ಇತ್ತು. ನಾನು ವಿಜಯಪುರ ಜಿಲ್ಲೆ ಒಳಗಾಗಿ ನಮ್ಮ ಅಧ್ಯಕ್ಷರಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಕೌಶಲಾಭಿವೃದ್ಧಿ ಒಂದು ಉದ್ಯೋಗ ಮೇಳ ಆಗ್ಬೇಕು ಅಂತ ಹೇಳಿ ತಿಳ್ಕೊಂಡು ಫೆಬ್ರವರಿ 2ನೇ ತಾರೀಕಿಗೆ ಇವತ್ತು 9 ಗಂಟೆಗೆ ದರ್ಬಾರ್ ಹೈಸ್ಕೂಲ್ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಒಂದು ದಿವಸ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 5 ಗಂಟೆವರೆಗೆ ಇವತ್ತು ಒಂದು ಈ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದು. ಸುಮಾರು 150ಕ್ಕೂ ಹೆಚ್ಚಿಗೆ ಕಂಪನಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಇನ್ನು ಹೆಚ್ಚಿಗೆ ಆಗ್ಬೋದು. ಅದರಲ್ಲಿ ಉತ್ತರ ಕರ್ನಾಟಕದ ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಜನರ ವಿದ್ಯಾರ್ಥಿಗಳು ಏನು SSLC, PUC, ITI, ಡಿಪ್ಲೊಮಾ, ಆಮೇಲೆ ಇಂಜಿನಿಯರಿಂಗು, ಸ್ನಾತಕೋತ್ತರ ಪದವಿ ಪಡೆದರೆ ಅವರ ಇಂಜಿನಿಯರಿಂಗ್ ಪದವಿ ಪಡ್ಕೊಂಡು ಅವ್ರಿಗೆಲ್ಲರೂ ತಮ್ಮ ಇದ್ರ ಪ್ರಕಾರ ತಮ್ಮ
ಆ, ಆ, ಒಂದು ಡಿಗ್ರಿ ಪ್ರಕಾರ ಇವತ್ತು ಅವರಿಗೆ ಅರ್ಹತೆ ಅನುಗುಣವಾಗಿ ಅವರಿಗೆ ಉದ್ಯೋಗವನ್ನು ಕಲ್ಪಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ.